ಇವತ್ತು ಬಾಯ್ಲ್ಡ್ ಎಗ್ ರೈಸ್ ಮಾಡಿದೆ. ಹೊಸ ದಿನ ಹೊಸ ವೈಬ್. ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾನು ಎದ್ದೊಳುವಾಗ 6:31 ಆಗಿತ್ತು. ಅದಾದ್ಮೇಲೆ ಎದ್ದು ನನ್ನ ಮಕ್ಳಿಗೆ ಊಟ ಹಾಕಬೇಕು ಅಂತ ಹೇಳಿ ಎಲ್ಲ ಕಲಸಿ ಬಾಣಲಿಯಲ್ಲಿ ಇಟ್ಟು ಆಮೇಲೆ ತಟ್ಟೆಗೆಲ್ಲ ಹಾಕಿ ಅವ್ರನ್ನ ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಹೋಗಿ ಊಟನೂ ಮಾಡ್ತಾ ಇದ್ದಾರೆ. ಆಮೇಲೆ ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಬಂದು ಕುತ್ಕೊಂಡೆ. ಆಮೇಲೆ ಮನೆ ಕೆಲಸ ಮಾಡಬೇಕಲ್ವ, ಅದಕ್ಕೆ ಕಸ ಗುಡ್ಸೋಣ ಅಂತ ಹೇಳಿ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ಅದಾದ್ಮೇಲೆ ಕಸ ಗುಡಿಸಿದ್ಮೇಲೆ ನೆಲ ಒರೆಸ್ಲೇಬೇಕಲ್ವ, ಅದಕ್ಕೆ ನೆಲ ಒರ್ಸಕ್ಕೂ ಬಕೆಟಲ್ಲಿ ನೀರು ಹಾಕೊಂಡು ನೆಲ ಒರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಅಡುಗೆ ಮನೆಗೆ ಹೋಗಿ ಎಗ್ ರೈಸ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕುಟ್ಟನ್ಗೆ ತೊಗೊಂಡು ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಚೆನ್ನಾಗಿ ಕುಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಟೆ. ಆಮೇಲೆ ಬಾಣಲಿ ಇಟ್ಟು ಅದಕ್ಕೆ ಆನಿಯನ್ನು, ಹಸಿಮೆಣ್ಸಿಕಾಯಿ ಮತ್ತು ಕುಟ್ಟಣಿಗೆ ಮಾಡಿದ್ನಲ್ಲ ಅದನ್ನು ಮಾಡಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಅದಾದಮೇಲೆ ರೈಸ್ ಬಾಯ್ಲ್ ಮಾಡಿರೋ ರೈಸು ಹಾಕಿ ಬಾಯ್ಲ್ ಮಾಡಿರೋ ಎಗ್ ತುರಿದ್ಬಿಟ್ಟು ಹಾಕ್ಬಿಟ್ಟು 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಹಾಕಿದ್ರೆ ಎಗ್ ರೈಸ್ ರೆಡಿ ಆಯಿತು. ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗುವ.